ಸರ್ವಶಕ್ತನಾದಂತಹ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ಮೋಡಿಯನ್ನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸುವಿನ ಮಧುರ ನಾಮದಲ್ಲಿ ಹೃದಯ ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತೆ ನಮ್ಮ ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 4 ವಚನಗಳ ತನಕ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ಇನ್ನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲ ಉಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೊಟ್ಟಂತೆ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಒಡೆಯ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಬಂದಿರುವಂತಹ ದೇವರ ಮಂದಿಯನ್ನು ಆಶೀರ್ವದಿಸು. ಕರ್ತನೆ, ನಿನ್ನ ಭಕ್ತರ ಕುಟುಂಬಗಳಲ್ಲಿ ಬೆಳಕನ್ನ ಕೊಟ್ಟುವಾಗ ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಪರಿಶುದ್ಧವಾದ ಆತ್ಮನ ಬಲ ಪರಲೋಕದ ನಡೆಸಲಿಕ್ಕೆ ಪರಿಶುದ್ಧತೆ ಜೀವಿತ ತುಂಬಿಕೊಳ್ಳಲಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನಿನ್ನ ವಾಕ್ಯದ ಬೆಳಕು ಬೆಳಗಲಿ. ಪ್ರತಿಯೊಬ್ಬ ವಿಶ್ವಾಸಿ ನಿನ್ನನ್ನು ಪ್ರೀತಿಸುವಾಗ ನಿನ್ನ ಪ್ರೀತಿಯನ್ನು ಸ್ವಾಮಿ ಭೂಮಿ ಮೇಲೆ ಹಂಚಲಿ. ನಿನ್ನ ನಾಮಕ್ಕೆ ನಿನ್ನ ಮಹಿಮೆಯಿಂದ ತರುವುದು ಮಾತ್ರವಲ್ಲದೆ ನಿನ್ನ ರಾಜ್ಯವನ್ನು ಸಿದ್ಧಪಡಿಸಲಿ. ನಿನ್ನ ನಾಮವನ್ನು ಮಹಿಮೆಪಡಿಸಲು ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಕಾರ್ಯಕ್ರಮದ ಮುಖಾಂತರವಾಗಿ ಪರಿಶುದ್ಧಾತ್ಮನು ಪ್ರೀತಿಯ ಸೇವೆ ಸ್ವಾಮಿ ಲೋಕದ ಕಟ್ಟ ಕಡೆಗೆ ವಿಸ್ತರಿಸುವ ಹಾಗೆ ಇವತ್ತು ನೀನು ಆಶೀರ್ವದಿಸಿ ಮಹಿಮೆ ಬರಬೇಕೆಂದ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮ್ಮ ರಕ್ಷಕನಾದಂತ ಯೇಸುವಿನ ಮಧುರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಆಮೆನ್. ಪ್ರೈಸ್ ಗಾಡ್. ಮತ್ತೆ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ದಿನದ ಆರಾಧನೆಗಾಗಿ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ನಾವು ಹಾಡಬೇಕಾದಂತ ಸಂಗೀತ 298ನೇ ಸಂಗೀತ. ಹಾಡು ಬಹಳ ದಿನಗಳಿಂದ ದೇವರ ಸಭೆಯಲ್ಲಿ ದೇವರ ಮಕ್ಕಳು ಆತ್ಮಿಕ ಜೀವನಕ್ಕಾಗಿ ಹಾಡುತ್ತಿದ್ದಂತ ಒಳ್ಳೆಯ ಹಾಡು. 298ನೇ ಹಾಡು. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿ. ಹಾಡನ್ನು ಸ್ತುತಿಯೋಣ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದಿ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ
ರಕ್ಷಣೆ ನೀಡಿರಿ. ಅಲ್ಲೆಲ್ಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ಜೀವಿತದಿ ಸದಾ ನಿನ್ನನೆ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿನ್ನನೆ ಸ್ಮರಿಸುವೆನು. ನಿನ್ನ ಮೌಲ್ಯವು ಚಿತ್ತಾರಿತು ಬಾಳುವೆ ನಾನೆಂದು. ನಿನ್ನ ಮೌಲ್ಯ ಚಿತ್ತಾರಿತು ಬಾಳುವೆ ನಾನೆಂದು. ಅಲ್ಲೆಲ್ಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವನ ನಂಬಿರಿ, ನಿತ್ಯ ರಕ್ಷಣೆ ಹೊಂದಿರಿ. ಯೇಸುವನ ನಂಬಿರಿ, ನಿತ್ಯ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯ ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯ ಸಾರುವೆನು. ಅಲ್ಲೆಲ್ಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ತೀರಲು ಯಾತ್ರೆ ಬಳಿ ನಾ ಬರುವೆನು. ತೀರಲು ಯಾತ್ರೆ ಬಳಿ ನಾ ಬರುವೆನು. ನಿತ್ಯ ಬಿಡಾರದಿ ನಿನ್ನನ್ನು ಸ್ತುತಿಸುತ್ತ ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನನ್ನು ಸ್ತುತಿಸುತ್ತ ವಾಸಿಸುವೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಘನ ಮಾನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವ ಹಾಗೆ ಕರ್ತನು ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ನಮ್ಮನ್ನ ಎಚ್ಚರಪಡಿಸಿ ಆತನ ಪರಿಶುದ್ಧವಾದಂತಹ ನಾಮವನ್ನು ಕೊಂಡಾಡಲು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇನೆ. ಕರ್ತನ ವಾಕ್ಯದ ಬಳಿಗೆ ಈ ಬೆಳಗಿನ ಜಾವದಲ್ಲಿ ನಾವು ಹೋಗುವಾಗ ಅಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ ಕೆಲವೊಂದು ವಚನಗಳನ್ನ ಗಮನಿಸೋಣ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆಯ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ.
ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಈ ಭೂಮಿ ಮೇಲೆ ಬಹುಭಾರವಾದಂತ ಒಂದು ಕೆಲಸ ತಂದೆ ತಾಯಿಗಳಿಗೆ ಮಕ್ಕಳ ಜೀವಿತದಲ್ಲಿ ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಡುವಂತ, ಮಕ್ಕಳನ್ನು ಒಳ್ಳೆಯ ಸ್ಥಿತಿಗೆ ತರುವಂಥದ್ದು, ಮಕ್ಕಳ ಜೀವಿತದಲ್ಲಿ ಸುಖವನ್ನು, ಸಂತೋಷವನ್ನು, ಸಮಾಧಾನವನ್ನು ನೋಡಿ ಸಂತೋಷ ಪಡುವಂತ, ಮಕ್ಕಳಿಂದ ಆಶೀರ್ವಾದ ಹೊಂದುವಂತ. ಕೊನೆ ಕಾಲದಲ್ಲಿ ಮಕ್ಕಳ ಸಂರಕ್ಷಣೆಯಲ್ಲಿ ಸುರಕ್ಷಿತವಾಗಿ ದೇವರನ್ನ ಕೊಂಡಾಡುತ್ತಾ ನಿರ್ಭಯದಿಂದ ಜೀವಿಸುವ, ಇದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಎದುರು ನೋಡುವಂತ, ಕಾಣುವಂತ ಕನಸು. ಆ ಕನಸನ್ನ ನನಸು ಮಾಡಿಕೊಳ್ಳಲು ಮಾಡಬೇಕಾದಂತ ಒಂದು ಉನ್ನತವಾದಂತ ಜವಾಬ್ದಾರಿಕೆಯು ದೇವರ ವಾಕ್ಯದಲ್ಲಿ ಕರ್ತನ ಬಯಕೆಯೂ ಕೂಡ ಅದೇ ಆಗಿದೆ ಎಂಬುದಾಗಿ ನಾವು ನೋಡುವಂತಾಗಿದೆ. ಎಲ್ಲರೂ ದೇವರು ತಮಗೆ ಕೊಟ್ಟಂತ ಮಕ್ಕಳನ್ನ ಒಂದು ಉನ್ನತವಾದಂತ ಸ್ಥಿತಿಯಲ್ಲಿ ನೋಡಬೇಕೆಂಬುದಾಗಿ ಬಯಸುವಂತವರು. ಕೆಲವರು ಅಂತ ಯೋಚನೆಗಳನ್ನೇ ಮಾಡದೆ ಈ ಭೂಮಿ ಮೇಲೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಕಾಲಹರಣ ಮಾಡುವಂತವರಾಗಿಯೂ ದುರುಪಯೋಗವಾಗಿ ಉಪಯೋಗಿಸಿಕೊಳ್ಳುವಂತವರಾಗಿಯೂ ಭವಿಷ್ಯದ ಭಯವಿಲ್ಲದೆ ಈ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಏಕೆ ಚಿಂತೆ ಇಲ್ಲದೆ ಬದುಕುತ್ತಾರೋ ಹಾಗೆ ಬದುಕುವಂತವರಾಗಿಯೂ ಇರುವಂತವರಾಗಿದ್ದಾರೆ. ಆದರೆ ತಂದೆ ತಾಯಿ ಈ ಭೂಮಿ ಮೇಲೆ ನಿರ್ವಹಿಸಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ. ಅನೇಕ ಕಡೆ ನಾವು ನೋಡ್ತೇವೆ, ವಯಸ್ಸಾದ ಮೇಲೆ ಅಥವಾ ಮುಂದೊಂದು ದಿವಸ ಮಕ್ಕಳ ಜೀವಿತದಲ್ಲಿ ಎದುರಾದಂತ ಪರಿಸ್ಥಿತಿಗಳಿಗೆ ಕಣ್ಣೀರು ಹಾಕುತ್ತಾ ಎಷ್ಟೋ ವರ್ಷಗಳ ಕಾಲ ಅದೇ ನೋವಿನಿಂದ, ದುಃಖದಿಂದ, ಸಂಕಟವನ್ನ ಅನುಭವಿಸುತ್ತಾ ದೇವರಿಗೆ ಆ ಗತಿ ಬಂದದಕ್ಕೆ, ಆ ಪರಿಸ್ಥಿತಿಗೆ ದೇವರನ್ನ ಗುರಿ ಮಾಡುತ್ತಾ ಜೀವಿಸುವಂಥದ್ದನ್ನ ನಾವು ನೋಡುವಂಥದ್ದು. ವಿಶೇಷವಾಗಿ ಮಾನವನ ಜೀವಿತದಲ್ಲಿ ಅಂತ ಒಂದು ಪರಿಸ್ಥಿತಿಗಳಿಗೆ ದೇವರು ಒಬ್ಬ ವ್ಯಕ್ತಿಯನ್ನ, ತಾನು ಸೃಷ್ಟಿ ಮಾಡಿದಂತ ತನ್ನ ಮಕ್ಕಳನ್ನ ತರಲಿಕ್ಕೆ ಇಷ್ಟಪಡ್ತಾನು. ಇನ್ನು ದೇವರು ಎಲ್ಲಾ ಸಮಯದಲ್ಲಿಯೂ ಹೇಗೆ ಒಬ್ಬ ತಂದೆ ಅಥವಾ ತಾಯಿ ತನ್ನ ಮಕ್ಕಳು ಸುಖದಿಂದಲೂ, ಸಂತೋಷದಿಂದಲೂ, ಸಮಾಧಾನದಿಂದಲೂ ತನ್ನ ಎದುರುಗಡೆ ಜೀವಿಸುವುದನ್ನ ನೋಡುವುದಕ್ಕೆ ಇಷ್ಟಪಡ್ತಾರೋ, ಅಭಿವೃದ್ಧಿ ಹೊಂದುವುದನ್ನ ಇಷ್ಟಪಡ್ತಾರೋ, ಅವರ ಜೀವಿತದಲ್ಲಿ ಉನ್ನತವಾದ ಗುರಿಯನ್ನ ಮುಟ್ಟಿ ಉತ್ತಮವಾದ ಹೆಸರನ್ನ ಪಡೆದು ಅನೇಕರ ಮಧ್ಯದಲ್ಲಿ ಘನತೆಯಿಂದ ಬದುಕುವುದನ್ನ ಕಾಣಲು ಬಯಸುತ್ತಾರೋ, ಹಾಗೆಯೇ ಪರಲೋಕದ ತಂದೆಯಾದ ದೇವರು ತಾನು ಸೃಷ್ಟಿ ಮಾಡಿದ ಪ್ರತಿಯೊಬ್ಬ ತನ್ನ ಮಗಳ ಜೀವಿತದಲ್ಲಿ ಒಳ್ಳೆಯದನ್ನ ಬಯಸುವನಾಗಿದ್ದು, ಒಳ್ಳೆಯದನ್ನ ಎದುರು ನೋಡುತ್ತಾ ಒಳ್ಳೆಯದಕ್ಕಾಗಿಯೇ ಕಾಯುವಂತ. ಆದ್ರೆ ಇದೆಲ್ಲವೂ ಒಬ್ಬ ತಂದೆ ತಾಯಿ ಈ ಭೂಮಿ ಮೇಲೆ ಸಾಮಾನ್ಯವಾಗಿ ಬಯಸಿದಂತ ಬಯಕೆಗಳು ನೆರವೇರಬೇಕಾಗಿದೆ. ಮತ್ತು ತಂದೆಯಾದ ದೇವರು ಸಹ ಬಯಸುವಂತ ಈ ಉನ್ನತವಾದಂತ ಕೃಪೆ ಅಥವಾ ಕೆಲಸ ಈ ಭೂಮಿ ಮೇಲೆ ನಡೆಯಬೇಕಾದರೆ ಇದು ತಂದೆ ಹಾಗೂ ತಾಯಿಗಳ ಮತ್ತು ದೇವರು ಅವರಿಗೆ ಕೊಡುವಂತ ಮಕ್ಕಳ ಇಬ್ಬರಲ್ಲಿಯೂ ನೆರವೇರಬೇಕಾದಂತ, ಇಬ್ಬರ ಮೇಲೆ ಬಿದ್ದಂತ ಒಂದು ದೊಡ್ಡ ಭಾರ ಹಾಗೂ ಪ್ರಾಮುಖ್ಯವಾದ ಕರ್ತವ್ಯವಾಗಿದೆ. ಇಲ್ಲಿ ಪೌಲನು ಬರಿತಾನೆ,
ಯೇಸು ಕ್ರಿಸ್ತನು ತಂದೆಯಾದ ದೇವರು ಈ ಲೋಕಕ್ಕೆ ಆದಿಯಲ್ಲಿಯೇ ಕೊಟ್ಟಂತ ಎಚ್ಚರಿಕೆಯ ವಿಷಯಗಳನ್ನ ತಿಳಿಸ್ತಾರೆ. ಮಕ್ಕಳೇ, ಮೊದಲನೇದಾಗಿ ಮಕ್ಕಳಿಗೆ. ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಏನಾದರೂ ಒಳ್ಳೆಯದನ್ನ ಬಿತ್ತಿ ಒಳ್ಳೆಯದನ್ನ ಬೆಳೆಸಬೇಕಾದ್ರೆ ಅದು ಮಕ್ಕಳ ಹೊರೆ. ಮಕ್ಕಳ ಜೀವಿತದಲ್ಲಿ ಉತ್ತಮವಾದಂತ ಕಾರ್ಯಗಳನ್ನ ಮುಂದೆ ನಡೆಸಬೇಕಾದ್ರೆ ಆ ಕಾರ್ಯಗಳನ್ನ ಎದುರು ನೋಡುವಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಇನ್ನು ಎಳೆಯದವರಾಗಿರುವಾಗಲೇ ಮಕ್ಕಳ ಭವಿಷ್ಯವನ್ನ ರೂಪಿಸ ಅವ್ರ ಹೃದಯದಲ್ಲಿ ಒಳ್ಳೆಯದನ್ನ ಬಯಸ್ಬೇಕು. ಮತ್ತು ಯಾವ ಮಕ್ಕಳು ಅಂತಹ ಸುಶಿಕ್ಷಣವನ್ನ ಪಡೆದು ತಂದೆ ತಾಯಿಗಳ ನೆರವಿನಲ್ಲಿ ಭಯ ಭಕ್ತಿಯಿಂದ ಜೀವಿಸುವಂತ ಒಂದು ಭಕ್ತಿಯ ಜೀವಿತವನ್ನ ಕಂಡುಕೊಂಡು ಬೆಳೆಯುತ್ತಾರೋ ಅಂತ ಮಕ್ಕಳಿಂದ ತಂದೆ ತಾಯಿಗಳಿಗೆ ಯಾವಾಗಲೂ ಕೂಡ ಒಳ್ಳೆಯ ಸುದ್ದಿ, ಸಂತೋಷದ ದಿನ, ನೆಮ್ಮದಿಯ ಕಾಲಗಳು ಒದಗಿ ಬರುವುದರಲ್ಲಿ ಯಾವ ಸಂದೇಹವಿಲ್ಲ. ಅದಕ್ಕಾಗಿ ಪೌಲನು ಮಾತನ್ನ ಮೊದಲು ಮಕ್ಕಳಿಗೆ ತಿಳಿಸ್ತಾರೆ. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ತಂದೆ ತಾಯಿಗಳನ್ನ ಮಾತನ್ನು ಕೇಳಿದ್ರೆ ಇಲ್ಲಿ ಹೇಳ್ತಾನೆ, ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆ. ಕೇಳಿರು, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ನಿನಗೆ ಮೇಲಾಗುವುದು, ನಿನ್ನ ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ಕೆಲವು ಸಾರಿ ನಾವು ದೇವರ ಮಾತುಗಳನ್ನು ಕೂಡ ಕಡೆಗಣಿಸ್ಬೇಕು. ಮಕ್ಕಳಿಗೆ ಕೆಲವು ಸಾರಿ ಎಷ್ಟೋ ಸಾರಿ ಹೇಳಿದ್ರು ಅದನ್ನ ಅವರು ಗಣನೆಗೆ ತೆಗೆದುಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದಾಗಿ ಬದುಕ್ತಾರೋ ಹಾಗೆಯೇ ತಂದೆ ತಾಯಿಗಳು ಕೂಡ ದೇವರ ಮಾತುಗಳನ್ನ ಗಮನಿಸದೆ ಬದುಕುವಂತಾಗಿ. ದೇವರ ಮಾತುಗಳನ್ನ ತಂದೆ ತಾಯಿಗಳು ಗಮನಿಸಿದ್ರೆ ಮಾತ್ರ ಮಕ್ಕಳ ಹೃದಯದಲ್ಲಿ ದೇವರ ಮಾತುಗಳನ್ನ ಬಿತ್ತಲಿಕ್ಕೆ ಸಾಧ್ಯ. ಮಕ್ಕಳಿಗೆ ಈ ಮಾತನ್ನ ತಿಳಿಸುವುದರಿಂದ ಅವರ ಜೀವಿತದಲ್ಲಿ ಈ ಭೂಮಿ ಮೇಲೆ ಅವರು ಬಹುಕಾಲ ಆಶೀರ್ವಾದದಾಯಕವಾಗಿ ಜೀವಿಸಿ ತಾವು ಕಂಡಂತ ಕನಸುಗಳನ್ನ ನನಸಾಗಿ ಕಾಣುವಂತ ದಿನಗಳು ಅದಕ್ಕೆ. ಮಕ್ಕಳ ಮನಸ್ಸು ಜೇಡಿ ಮಣ್ಣಿನ ಹಾಗೆ, ಅದನ್ನ ನಾವು ಯಾವ ರೂಪಕ್ಕೆ ಬೇಕಾದರೂ ತಿರುಗಿಸಬೇಕು. ತಂದೆ ತಾಯಿ ಮಕ್ಕಳನ್ನ ಒಳ್ಳೆಯ ಮೂರ್ತಿಯನ್ನಾಗಿ ರೂಪಿಸುವಂತ ಅವಕಾಶವನ್ನ ದೇವರು ಕೊಟ್ಟು ಮಕ್ಕಳನ್ನ ತಾನೇ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸುವಂತ ಒಂದು ಕಾರ್ಯವು ಆರಂಭದಲ್ಲಿ ಆಗಬೇಕಾದಾಗಿ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಬರೀತಾನೆ. 22ನೇ ಅಧ್ಯಾಯದಲ್ಲಿ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸಿ ಮುಪ್ಪಿನಲ್ಲಿಯೂ ಓರೆಯಾಗ. 22ನೇ ಅಧ್ಯಾಯ 6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸಿ ಮುಪ್ಪಿನಲ್ಲಿಯೂ ಓರೆಯಾಗ. ತಂದೆ ತಾಯಿಗಳು ಇದ್ದಕ್ಕಿದ್ದಾಗೆ ನಮ್ಮ ಮಾತನ್ನ ಕೇಳದೆ ನಮ್ಮ ಆಟದಂತೆ ನಡೆಯಲು ಹೋದಂತ ಎಷ್ಟೋ ಮಕ್ಕಳು ಅವ್ರ ಕಣ್ಣೆದುರಿಗೆ ಇಲ್ಲದೆ ಹೋಗುವಂತ ಪರಿಸ್ಥಿತಿ ಎದುರಾಗುವಂತವ್ರಾಗಿ ಅನುಭವಿಸುವಂತ ಪರಿಸ್ಥಿತಿಗಳು. ಕಾರಣ ಚಿಕ್ಕಂದಿನಿಂದ ದೇವರ ಮಯವನ್ನ ಕಲಿಸದೆ ಬಿಟ್ಟು ಮಾರ್ತು ಬಿಡುವ ಆ ಜವಾಬ್ದಾರಿಕೆಯಲ್ಲಿ ನಾವು ಅಲಕ್ಷ್ಯ ಮಾಡುವಾಗ ಮಕ್ಕಳು ಮುಂದೊಂದು ದಿವಸ ದುಷ್ಟರು, ದುರುಳರು, ತಂದೆ ತಾಯಿಗಳಿಗೆ ಅವಿಧೇಯರು ಮತ್ತು ತಮ್ಮ ಸ್ವಂತ ಹಠವನ್ನೇ ಮಾಡಲು ಧೈರ್ಯದಿಂದ ಹೋಗಿ ಅಪಾಯ ಅನಾಹುತ ಅಪಘಾತಕ್ಕೆ ಒಳಗಾಗಿ ಕಷ್ಟಗಳನ್ನ ತಂದುಕೊಳ್ಳುವವರು, ಜೀವವನ್ನ ತಿರುವವರು ಆಗುವುದು. ಅಂತ ಸಮಯದಲ್ಲಿ ಮನುಷ್ಯನು ಆ ಸಮಯದಲ್ಲಿ ಆಗುವಂತ ಅನಾಹುತ ಅಪಾಯಕ್ಕೆ ದೇವರನ್ನ ಮನೆ ಮಾಡುವಂತ ದೇವರ ವಾಕ್ಯವು ತಂದೆ ತಾಯಿಗಳನ್ನು
ಮಕ್ಕಳನ್ನು ಎಚ್ಚರಿಕೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಮಕ್ಕಳನ್ನ ದೇವರು ಬಹುಮಾನವಾಗಿ ವರವಾಗಿ ಕೊಟ್ಟು ಆ ಬಹುಮಾನವನ್ನ ದೇವರು ಕೊಟ್ಟಂತಹ ವರವನ್ನ ಉತ್ತಮವಾದಂತ ರೀತಿಯಲ್ಲಿ ಜೋಪಾನ ಮಾಡಿ ಅದು ಯಾವತ್ತೂ ಎಲ್ಲರಿಗೂ ನೋಡುವುದಕ್ಕೆ ಯೋಗ್ಯವಾಗಿಯೂ ಅದರಿಂದ ಸಂತೋಷವು ಸಿಗುವ ಹಾಗೆಯೇ ಜೋಪಾನವಾಗಿ ಕಾಪಾಡಿಕೊಳ್ಳುವ ಹಾಗೆಯೇ ಮಕ್ಕಳ ಜೀವಿತವನ್ನ ಕಾಪಾಡಿಕೊಳ್ಳುವ ದೇವರ ಈ ಆಶೀರ್ವಾದವನ್ನ ಮಕ್ಕಳು ಹೊಂದಬೇಕಾಗಿ ಭೂಮಿ ಮೇಲೆ ಕಾಲ ಬದುಕಿ ಒಳ್ಳೆಯದನ್ನ ಅನುಭವಿಸಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದ್ರೆ ಅದು ಎಂದೋ ಒಂದು ದಿವಸ ಯಾವುದೋ ಒಂದು ಮೂಲೆಯಲ್ಲಿ ನಾವು ಕೂತುಕೊಂಡು ಬಯಸಿದಾಗ ಸಿಗುವಂತ ವಸ್ತುವಲ್ಲ. ಅದಕ್ಕಾಗಿ ನಾವು ಆರಂಭದಿಂದಲೇ ನಾವು ಕೆಲಸ ಮಾಡಿ ಹೇಗೆ ಒಬ್ಬ ರೈತನು ಉತ್ತಮವಾದ ಬೆಳೆಯನ್ನ ಸುಗ್ಗಿ ಕಾಲದಲ್ಲಿ ಕೊಯ್ಯಬೇಕಾದ್ರೆ ಅದನ್ನ ಆರಂಭದ ದಿನದಲ್ಲಿಯೇ ಒಳ್ಳೆಯ ಆರಂಭ ಮಾಡಿ ಬಿತ್ತು ಒಳ್ಳೆಯ ಬೀಜವನ್ನ ಬಿತ್ತಿ ಅದನ್ನ ಬೆಳೆಯಿಸಿ ಕಾಯ್ದು ಸಂರಕ್ಷಣೆ ಮಾಡಿ ಒಳ್ಳೆಯ ಫಲಕ್ಕಾಗಿ ಕಾದು ಅದನ್ನ ಪ್ರಯಾಸ ಪಟ್ಟು ಪಡೆದುಕೊಳ್ತಾನೆ. ಹಾಗೆಯೇ ಪ್ರತಿಯೊಬ್ಬ ತಂದೆ ತಾಯಿಗಳ ಜೀವಿತದಲ್ಲಿಯೂ ಮಕ್ಕಳ ಭವಿಷ್ಯದಲ್ಲಿ ಮುಂದೊಂದು ದಿನ ಒಳ್ಳೆಯ ಪ್ರತಿಫಲವನ್ನ ನೋಡ್ಬೇಕಾದ್ರೆ ಆರಂಭದಿಂದಲೇ ಕೆಲಸವನ್ನು ಪ್ರಾರಂಭ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನ ಶಿಕ್ಷಣ ಮುಪ್ಪಿನಲ್ಲಿಯೂ ನೋಡಿ. ಇದು ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಕಾಶವು ಒಳಗೆ ಹೋಗ್ತೇವೆ, ಭೂಮಿಯು ಬಿದ್ದು ಹೋಗ್ತೇವೆ, ದೇವರ ವಾಕ್ಯ ಬರೆದಿರುವಂತ ಯಾವ ಒಂದು ಸಣ್ಣ ಮಾತುಗಳು ಒಂದು ಗಡಸಾದ್ರೂ ಕೂಡ ಅಳಿದು ಹೋಗುವುದು. ದೇವರ ವಾಕ್ಯಗಳು ಸ್ಥಿರವಾದ ಸತ್ಯವೇದದಲ್ಲಿ ಈ ಮಾತುಗಳನ್ನ ಬರೆಯುವಾಗ ಅವು ಈ ಭೂಮಿ ಮೇಲೆ ನೆರವೇರುವುದಕ್ಕಾಗಿ ಕೊಡುತ್ತಾರೆ. ಮತ್ತು ಬೇರೆ ಬೇರೆ ಯಾವಾಗ ನೆರವೇರ್ತದೆ ಅವುಗಳನ್ನ ನಾವು ಗೌರವಿಸಿ ಪ್ರೀತಿಸಿ ಕೈಕೊಂಡು ನಡೆದಾಗ ಪ್ರತಿಯೊಬ್ಬರ ಬದುಕಿನಲ್ಲಿ ಅವು ನೆರವೇರುವಂಥದ್ದು. ಮಕ್ಕಳ ಜೀವಿತದಲ್ಲಿ ಕಾಣುವ ಕನಸುಗಳನ್ನ ತಂದೆ ತಾಯಿಗಳನ್ನು ಎದುರು ನೋಡಬೇಕಾಗ್ತದೆ. ಅವರ ಜೀವಿತದಲ್ಲಿ ನೆರವೇರಬೇಕಾಗ್ತದೆ. ದೇವರ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ನಮ್ಮನ್ನ ನಡೆಸಬೇಕು. ಮಕ್ಕಳ ಭವಿಷ್ಯವನ್ನ ನಾವು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಹೇಗೆ ಯಾರೋ ಒಬ್ರು ಒಂದು ಒಳ್ಳೆಯ ಒಡವೆಯನ್ನು ತಂದು ನಿಮ್ಮ ಮನೆಯಲ್ಲಿ ನಮಗೋಸ್ಕರ ಸ್ವಲ್ಪ ಕಾಲ ಇದನ್ನ ಜೋಪಾನವಾಗಿರ್ತೀವಿ, ನಾವು ತಿರುಗಿ ಬಂದಾಗ ಅದನ್ನ ನಿಮ್ಮ ಹತ್ರ ಬಂದು ತಿರುಗಿಕೊಳ್ತೇವೆ ಎಂದಾಗಿ ನಿಮ್ಮ ಕೈಯಲ್ಲಿ ಕೊಟ್ಟು ಹೋದ್ರೆ ಅದನ್ನ ನೀವು ಎಷ್ಟು ಜೋಪಾನ ಮಾಡಿ ಅವರು ಬರೋ ತನಕ ಅದರ ಬಗ್ಗೆ ಒಂದು ಕಣ್ಣಿಟ್ಟು ಕಾಳಜಿ ಇಟ್ಟು ಅದನ್ನ ಕಾಪಾಡಿ ಅವರು ಬಂದಾಗ ಸುರಕ್ಷಿತವಾಗಿ ಅದನ್ನ ಕೈಗೆ ಒಪ್ಪಿಸುವಾಗ ನಿಮಗೆ ಮನಸ್ಸು ನಿರಾಳವಾಗ್ತದೆ, ಸಂತೋಷವಾಗ್ತದೆ. ಮತ್ತು ನೀವು ಮಾಡಿದ ಈ ಒಂದು ಒಳ್ಳೆಯ ಕೃತ್ಯಕ್ಕೆ ಒಂದು ಒಳ್ಳೆಯ ಕೃತಜ್ಞತೆ ಹಾಗೂ ಧನ್ಯವಾದಗಳು ಸಿಗುವಂತದ್ದಾಗಿದೆಯೋ ಹಾಗೆಯೇ ದೇವರು ನಮಗೆ ಕೊಟ್ಟುವಂತ ದೇವರ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸುವಾಗ ಕೊನೆಯ ದಿನಗಳಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನ ನಾವು ಮಾಡುವುದು ಮಾತ್ರವಲ್ಲದೆ ಅದರಿಂದ ಸಿಗಬೇಕಾದಂತ ಉತ್ತಮವಾದಂತ ಆಶೀರ್ವಾದವನ್ನು, ಘನತೆಯನ್ನು, ಗೌರವವನ್ನು ಪಡೆಯುವಂತರಾಗಿ ಮಕ್ಕಳು ಬಹುಕಾಲ ಬದುಕುವಂತ ಅವಕಾಶ, ಆಶೀರ್ವಾದ ತಂದೆ ತಾಯಿಗಳ ಅವರು ದೇವರು ನಮಗೆ ಕೊಟ್ಟಂತ ಆಯುಷ್ ಕಾಲಗಳಲ್ಲಿ ನಮಗಿಂತ ಹೆಚ್ಚಿನ ರೀತಿಯಾದಂತ ಆಯುಷ್ ಕಾಲಗಳನ್ನ ಪಡೆದವರಾಗಿ ನಮ್ಮ ಕೊನೆಯುಸಿರಿರುವವರೆಗೂ ನಮ್ಮ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಿ ತಾವು ಸಂತೋಷವಾಗಿರುವುದಲ್ಲದೆ ನಮ್ಮನ್ನು ಸಂತೋಷವಾಗಿ ಕಾಪಾಡುವಂತ ಶಕ್ತಿ ಅವರಿಗೆ ಬೇಕಾದ್ರೆ ತಂದೆ ತಾಯಿಗಳು ಬಹಳ ದೊಡ್ಡ ಕರ್ತವ್ಯವನ್ನ ನಿರ್ವಹಿಸಬೇಕು. ಅದು ಏನೆಂಬುದಾಗಿ ಹೇಳುವಾಗ ಚಿಕ್ಕವರು ಇರುವಾಗಲೇ ದೇವರ ಭಯವನ್ನು ಕಲಿಸಬೇಕು, ದೇವರ ಮೇಲೆ ಪ್ರೀತಿಯನ್ನು ಬಿಟ್ಟುಕೊಟ್ಟು ದೇವರ ಜ್ಞಾನದಿಂದ ತಿಳಿಸಬೇಕು, ದೇವರ ಭಯ ಭಕ್ತಿಯಲ್ಲಿ ಕಲಿಸಬೇಕು.
ಅನೇಕರು ಮಕ್ಕಳು ಸಣ್ಣವರಿರುವಾಗ ಯಾವುದರ ಬಗ್ಗೆ ಯೋಚನೆ ಮಾಡದೆ ತಮ್ಮದೇ ಆದಂತಹ ಲೋಕದಲ್ಲಿ ಸಿಕ್ಕಿ ಒಂದೊಂದು ದಿವಸ ಇನ್ಯಾರು ಅನುಭವಿಸುವಂತ ಉತ್ತಮವಾದಂತಹ ಆಶೀರ್ವಾದಗಳನ್ನ ನಾವು ಅನುಭವಿಸಬೇಕೆಂಬುದಾಗಿ ಬಯಸುವುದಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಸಿಕ್ಕೋದು ದುಃಖ, ಕಣ್ಣೀರು, ನೋವು, ಸಂಕಟ. ಯಾಕಂತಂದ್ರೆ ನಾವು ಅದನ್ನ ಬಿತ್ತಲಿಲ್ಲ, ಕೊನೆಗೆ ನಮಗೆ ಅದು ಸಿಗುತ್ತೆ. ಒಂದು ವೇಳೆ ನಮಗೆ ಇಂಥ ಆಶೀರ್ವಾದ ಬೇಕು ಎಂಬುದಾಗಿ ಬಯಸಬೇಕಾದ್ರೆ ನಾವು ಯೌವನಸ್ಥರಿರುವಾಗಲೇ ಮತ್ತೆ ಮಕ್ಕಳು ಸಣ್ಣವರಾಗಿರುವಾಗಲೇ ಕೆಲಸವನ್ನು ನಾವು ಮಾಡಬೇಕು. ಹುಟ್ಟಿನ ಮುದುಕನಾದಾಗ ಆ ಆಶೀರ್ವಾದಗಳನ್ನ ಅನುಭವಿಸುವುದು ಮಾತ್ರ ಇಲ್ಲದೆ ಇಲ್ಲಿನ ಮೇಲೆ ಅನೇಕರಿಗೆ ಅಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತ ಉತ್ತಮವಾದಂತ ಒಳ್ಳೆಯ ಜೀವನ ನಮ್ಮದಾಗಿರ್ತದೆ. ನಮ್ಮಿಂದ ಅನೇಕರು ಇಂಥ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಹೇಳ್ತಾನೆ 4ನೇ ವರ್ಷದಲ್ಲಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾರೆ. ಅವರನ್ನು ಸಾಧಿಸಿ ಸಲಹೆಯಿರಿ. ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿಕೆಯು ಇದಾಗಿರುವುದರಿಂದ ದೇವರ ಮಕ್ಕಳಾದಂತ ನಾವು ತಂದೆ ತಾಯಿಗಳಾಗಿ ಜೀವಿಸುವ ದೇವರು ನಮಗೆ ಕೊಟ್ಟಂತ ದೇವರ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಈ ಭೂಮಿ ಮೇಲೆ ಅವರು ನಮ್ಮನ್ನು ಪ್ರೀತಿಸುವವರಾಗಿ, ದೇವರನ್ನು ಪ್ರೀತಿಸುವವರಾಗಿ, ಲೋಕದಲ್ಲಿ ಇರ್ತಕ್ಕಂಥ ಇತರರನ್ನು ತನ್ನಂತೆಯೇ ನಾವು ಪ್ರೀತಿಸುವವರಾಗಿ ದೇವರಿಗೆ ಘನತೆಯನ್ನು ನಮಗೂ ಹಿತವನ್ನು ಉಂಟು ಮಾಡುವಂತ ಜೀವಿತವನ್ನು ತಂದುಕೊಡೋದಕ್ಕೋಸ್ಕರ ಪೌಲನು ಮಾತುಗಳನ್ನು ದೇವರು ನಮ್ಮನ್ನು ಆಶೀರ್ವಾದ ಮಾಡಲು ಕೇಳುವಂತ ಪ್ರತಿಯೊಬ್ಬರು ಈ ಪರಿಶುದ್ಧವಾದಂತಹ ದೇವರ ವಾಕ್ಯದಿಂದ ಬಲವನ್ನು ಹೊಂದಿ ದೇವರ ರಾಜ್ಯಕ್ಕಾಗಿ ಮಕ್ಕಳನ್ನು ಸಿದ್ಧಪಡಿಸಿ ಕೊನೆಯ ದಿನಮಾನಗಳಲ್ಲಿ ಸುಖ, ಸಂತೋಷ, ಸಮಾಧಾನದಿಂದ ಬದುಕುವಾಗ ದೇವರು ಕಾರ್ಯ ಮಾಡಲೆಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಡೇವಿಡ್ ರಾಯಚೂರ್ ಅವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಪ್ರಾರ್ಥನೆ ಮಾಡಬೇಕಾದಂತ ವಿಷಯ ಈಗಾಗಲೇ ಅನೇಕ ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಮುಂದುವರಿಸೋಣ. ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ಮಕ್ಕಳನ್ನ ತಂದೆ ತಾಯಿಗಳು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕಾಗ್ತದೆ. ಆ ಪರಿಜ್ಞಾನವನ್ನ ಪ್ರತಿದಿನ ತಂದೆ ತಾಯಿಗಳ ಮನಸ್ಸಿನಲ್ಲಿ, ಅವರ ಮೆದುಳಿನಲ್ಲಿ ದೇವರು ತುಂಬಬೇಕು. ಬೆಳಗ್ಗೆ ಏಳುವಾಗಲೇ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮವಾದ ಆಲೋಚನೆಗಳನ್ನ ಕಾಣುವಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಉತ್ತಮವಾದ ಭವಿಷ್ಯವನ್ನು ರೂಪಿಸಲು ಪವಿತ್ರಾತ್ಮ ದೇವರು ತಂದೆ ತಾಯಿಗಳನ್ನ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯುಳ್ಳವರನ್ನಾಗಿ ದೇವರ ಭಯಭಕ್ತಿಯಲ್ಲಿ ಸದ್ಭಕ್ತಿಯುಳ್ಳ ಜೀವಿತವನ್ನ ಕಲಿಸಲು ಬೇಕಾದಂತ ದೇವರ ಮಾರ್ಗಗಳನ್ನು ಅನುಸರಿಸಲು, ದೇವರ ಸನ್ನಿಧಾನದಲ್ಲಿ ಮಕ್ಕಳನ್ನ ನಡೆಸಲು ದೇವರ ಆತ್ಮನ ಪ್ರತಿಯೊಬ್ಬ ಕ್ರೈಸ್ತ ತಂದೆ ತಾಯಿಗಳನ್ನು ಹಾಗೂ ಭೂಮಿ ಮೇಲೆ ಪ್ರತಿಯೊಬ್ಬ ತಂದೆ ತಾಯಿಗಳನ್ನು ದೇವರು ನಡೆಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗಾದಾಗ ಮಾತ್ರ ಈ ಭೂಮಿ ಮೇಲೆ ಎಲ್ಲಾ ರೀತಿಯ ಕ್ರೌರ್ಯ ಇದ್ದು ಹೋಗ್ತದೆ ಮತ್ತು ಎಲ್ಲಾ ರೀತಿಯಾದಂತಹ ಕಣ್ಣೀರು, ದುಃಖ, ನೋವು ಎಲ್ಲಾ ಮನೆಗಳಲ್ಲಿ ಕೂಡ ನಿಲ್ಲುವ ಜೊತೆಗೆ ಹಿರಿಯರಾದಂತ ಜಯರಾಮ್ ಮತ್ತು ಅವರ ಸ್ನೇಹಿತರಾದಂತ ವೆಂಕಟೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರಿ ನಿರ್ಮಲಾ ಫ್ರಾನ್ಸಿಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ರವಿ ಬೆಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ, ಹಾಗೂ ಪಾಸ್ಟರ್ ಶಿವರಾಜ್ ಜಾಂತಿ ಅವ್ರಿಗೋಸ್ಕರ ಪ್ರಾರ್ಥನೆ. ದೇವರವರನ್ನ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ದೇವರ ವಾಕ್ಯದಲ್ಲಿ ಇನ್ನಷ್ಟು ಅವರನ್ನು ಉಪಯೋಗಿಸುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಅನೇಕರು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೇಳ್ತಿದ್ದಾರೆ. ಲಕ್ಷ್ಮಿ ಧಾರವಾಡದಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ
ಸಹೋದರ ಡೇವಿಡ್ ಸರ್ ಪ್ರಾರ್ಥನೆ ಮಾಡ್ತೀರಾ? ಕೇಳಿಸ್ತಾ ಇದೆಯಾ? ಓಕೆ. ಹಲೋ, ಕೇಳಿಸ್ತಾ ಇದೆಯಮ್ಮ? ಹಾ ಸರ್, ಕೇಳಿಸ್ತಾ ಇದೆ ಸರ್. ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಸರ್. ಓಕೆ, ಮಾಡಿ. ಭೂಪರ ಲೋಕಗಳ ಒಡೆಯನೇ, ಸರ್ವಶಕ್ತನಾದ ತಂದೆ ಸ್ವಾಮಿ, ಈ ಮುಂಜಾನೆಯನ್ನು ನೋಡ ಮಾಡಿದ್ದೀರಿ ರಕ್ಷಕ ತಂದೆ ದೇವ. ಈ ಮುಂಜಾನೆಕ್ಕಾಗಿ ನಾವು ನಿಮಗಾಗಿ ವಂದಿಸ್ತಿದ್ದೇವೆ ತಂದೆ. ಈ ದಿನವನ್ನು ನೀವು ಮಾಡಿದಂತ ಆಶೀರ್ವಾದಕ್ಕಾಗಿ ವಂದಿಸ್ತೇವೆ ತಂದೆ. ಈ ಪ್ರಸನ್ನತೆಯನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತುತಿ, ಸ್ತೋತ್ರ ರಕ್ಷಕ, ಸ್ತೋತ್ರ ತಂದೆ ದೇವ. ಈ ಒಂದು ಸಮಯದಲ್ಲಿ ಕರ್ತ ನಿನ್ನ ಆರಾಧಿಸುವಂತ ಮಹಾಭಾಗ್ಯಕ್ಕಾಗಿ ಸ್ತುತಿ, ಸ್ತೋತ್ರ ರಾಜ, ಸ್ತೋತ್ರ ದೇವ, ಸ್ತೋತ್ರ ತಂದೆ ದೇವ. ನೀವು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನು ಮರೆಯದಂತೆ ನಿಮಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುವಂತೆ, ನಿಮಗೆ ಮಹಿಮೆಯನ್ನು ಉಂಟಾಗ್ಲಿಕ್ಕಾಗುವಂತೆ, ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡ್ರಿ ತಂದೆ. ಈ ದಿನವಿಡೀ ನಮ್ಮೊಟ್ಟಿಗಿರಿ ತಂದೆ. ನಿಮ್ಮ ಪ್ರಸನ್ನತೆ ನಮ್ಮೊಂದಿಗಿರಲಿ ರಾಜ ತಂದೆ ದೇವ. ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ರಿ ತಂದೆ ದೇವ. ದೇವ ಸರ್ ಅವರು ಹೇಳಿರುವಂತ ವಾಕ್ಯವು ತಂದೆ, ಚಿಕ್ಕ ಮಕ್ಕಳಿಗೆ ಬಾಲ ಬೋಧನೆಯನ್ನು ನಾವು ಕೊಡುವಂತೆ, ಚಿಕ್ಕ ಮಕ್ಕಳನ್ನ ದೇವ ನಿನಗೆ ಓರಿಯಾಗದಂತೆ ನಾವು ಬೆಳೆಸುವಂತೆ ನೀವು ಸಹಾಯ ನೀಡಬೇಕೆಂದು ಬೇಡುತ್ತಿದ್ದೇವೆ ತಂದೆ ದೇವ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬಂತೆ ದೇವ, ನಿಮ್ಮ ಭಯದಿಂದ ತಂದೆ ಆ ಮಕ್ಕಳು ಬೆಳೆಯಲಿಕ್ಕಾಗುವಂತೆ ಸಹಾಯ ನೀಡ್ರಿ ತಂದೆ ದೇವ. ಇವತ್ತು ಎಷ್ಟೊಂದು ಮಕ್ಕಳು ಯೌವನಸ್ಥರು ತಂದೆ, ಮೊಬೈಲ್ ಮುಖಾಂತರ ವಿವಿಧ ತಂತ್ರಜ್ಞಾನಗಳ ಮುಖಾಂತರ ತಂದೆ ಎಷ್ಟೋ ಮಕ್ಕಳು ಹಾಳಾಗುತ್ತಿರುವಾಗ ತಂದೆ, ಆ ಮಕ್ಕಳನ್ನು ಸರಿಪಡಿಸಲಿಕ್ಕಾಗುವಂತೆ ಸಹಾಯ ನೀಡಬೇಕೆಂದು ಬೇಡ್ತಿದ್ದೇವೆ ತಂದೆ. ಅದು ನಿನ್ನ ಸತ್ಯವೇದದ ಮುಖಾಂತರ ಮಾತ್ರ ತಂದೆ ದೇವ. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳೋದು ಯಾವುದರಿಂದ? ಸತ್ಯವೇದದ ಮೂಲಕವೇ ತಂದೆ ದೇವ. ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ವಾಕ್ಯಗಳಿಂದ ಆ ಮಕ್ಕಳಲ್ಲಿ ಬಲಪಡಿಸುವಂತೆ ಸಹಾಯ ಮಾಡು ತಂದೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಿಳುವಳಿಕೆಯನ್ನು ನೀವು ಹೆಚ್ಚಾಗಿ ದಯಪಾಲಿಸಿಕೊಡ್ರಿ ತಂದೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ತಂದೆ. ಅವರ ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣವನ್ನು ಕೊಡುವಂತೆ ಸಹಾಯ ನೀಡ್ರಿ ತಂದೆ. ನಿಮ್ಮ ಆತ್ಮನಿಂದ ತುಂಬಿಸಿರಿ ರಕ್ಷಕ, ಬಲಪಡಿಸಿರಿ ತಂದೆ ದೇವ. ನಿಮ್ಮ ಸಹಾಯವಿಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲ ತಂದೆ. ನಿಮಗೆ ಎಲ್ಲವೂ ಸಾಧ್ಯ ರಕ್ಷಕ. ನಮ್ಮನ್ನು ಕಾಯುವಂತ ಗುರಾಣಿಯಾಗಿದ್ದೀರಿ ತಂದೆ, ನಮ್ಮ ನಡೆಸುವಂತ ರಕ್ಷಕರಾಗಿದ್ದೀರಿ ತಂದೆ. ನಿಮ್ಮ ಆತ್ಮನಿಂದ ತುಂಬಿಸಿರಿ ರಕ್ಷಕ ತಂದೆ. ಈ ಮುಂಜಾನೆಯಲ್ಲಿ ಕೇಳಿದಂತ ವಾಕ್ಯವನ್ನು ದೇವ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದಂತೆ ದೇವ, ನಾವು ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡಿಕೊಂಡು ದೇವ, ನಾವು ಮನನ ಮಾಡಿಕೊಂಡು ಅದರ ಪ್ರಕಾರ ನಡೆಯುವಂತೆ, ನಿಮ್ಮ ಆಜ್ಞೆಗಳ ಪ್ರಕಾರ ನಡೆಯುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಬೇಡುತ್ತಿದ್ದೇವೆ ತಂದೆ ದೇವ. ನಿಮ್ಮ ಪ್ರಸನ್ನತೆಯು ನಮ್ಮ ಮೇಲೆ ಇರಿಸಿರಿ ದೇವ. ನಿಮ್ಮ ಆತ್ಮನಿಂದ ತುಂಬಿಸಿರಿ ತಂದೆ ದೇವ. ಒಂದ್ ಸಮಯದಲ್ಲಿ ತಂದೆ ಯಾರ್ಯಾರ ಅನಾರೋಗ್ಯದಲ್ಲಿದ್ದಾರೆ ತಂದೆ, ಅಂತವರಿಗಾಗಿ ಬೇಡ್ತಿದ್ದೇವೆ ತಂದೆ. ಅಂತವರನ್ನು ನೀವು ಸ್ವಸ್ಥಪಡಿಸಿ ರಕ್ಷಕ ತಂದೆ ದೇವ. ಸರ್ ಹೇಳಿರುವಂತಹ ಜಯರಾಮ್ ಅಂಕಲ್ ಅವರಾಗ್ಲಿ, ನಿರ್ಮಲಮ್ಮನವರಾಗ್ಲಿ ದೇವ, ಅವರನ್ನು ಆಶೀರ್ವದಿಸಿರಿ ತಂದೆ. ಇನ್ನು ಹೆಸರುಗಳಿರುವಂತ ಪ್ರತಿಯೊಬ್ಬರನ್ನು ಕೂಡ ನೀವು ಮುಟ್ಟಿ ಬಲಪಡಿಸಬೇಕೆಂದು ಬೇಡುತ್ತಿದ್ದೇವೆ ತಂದೆ ದೇವ. ನಿಮ್ಮ ಆತ್ಮನಿಂದ ತುಂಬಿಸಿರಿ ತಂದೆ ದೇವ. ನೀವೇ ಆರೋಗ್ಯದಾಯಕರಾಗಿರುವಾಗ ತಂದೆ, ನಿಮ್ಮ ಒಂದು ಆರೋಗ್ಯವನ್ನು ನಾವು ದಯಪಾಲಿಸಿಕೊಡಬೇಕೆಂದು ಬೇಡುತ್ತಿದ್ದೇವೆ ತಂದೆ. ನಿಮ್ಮ ಬಲ ಶಕ್ತಿಯನ್ನು ಒದಗಿಸಿರಿ ತಂದೆ ದೇವ. ನಿಮ್ಮಲ್ಲಿ ಶಾಂತಿ ಸಮಾಧಾನ ಇರುವಂತ ನಮಗೂ ದಯಪಾಲಿಸಿಕೊಟ್ರಿ ತಂದೆ. ನೀವು ನಮ್ಮನ್ನು ಆಶೀರ್ವದಿಸಬೇಕೆಂದು ಬಲಪಡಿಸಬೇಕೆಂದು ಬೇಡುತ್ತಿದ್ದೇವೆ ತಂದೆ ದೇವ. ಅನಾವೃಷ್ಟಿಯಿಂದ ಬಹಳಷ್ಟು ಜನರು ತಂದೆ ಮನೆಯನ್ನು ಕಳೆದುಕೊಂಡಿರುವಾಗ ತಂದೆ, ಮಕ್ಕಳನ್ನು ಕಳೆದುಕೊಂಡಿರುವಾಗ ತಂದೆ, ಅವರ ಬಂಧು ಬಳಗವನ್ನು ಕಳೆದುಕೊಂಡಿರುವಾಗ ತಂದೆ, ಅವರಲ್ಲಿ ನಿಮ್ಮ ಕೃಪೆ ಇರಲಿ ತಂದೆ. ಅವರಿಗೆ ನಿಮ್ಮ ಒಂದು ಶಾಂತಿ ಸಮಾಧಾನವನ್ನು ಗ್ರಹಿಸಿರಿ ತಂದೆ. ಅವರನ್ನು ಆಶೀರ್ವದಿಸಿರಿ ತಂದೆ ದೇವ. ಅವರ ದಡಕ್ಕೆ ಮುಟ್ಟಬೇಕಾದ ಒಂದು ಕಡೆ ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ನೀಡ್ರಿ ತಂದೆ ದೇವ. ಅವರಿಗೆ ಏನೇನು ಕಳೆದುಕೊಂಡಿದ್ದಾರೋ ದೇವ, ತಿರುಗಿ ಒದಗಿಸಿ ಕೊಡ್ರಿ ತಂದೆ ದೇವ. ನಿಮ್ಮ ಆತ್ಮನಿಂದ ತುಂಬಿಸಿರಿ ರಕ್ಷಕ ತಂದೆ, ಬಲಪಡಿಸಿರಿ ರಜ, ಆಶೀರ್ವದಿಸಿರಿ ತಂದೆ ದೇವ. ದೇವ, ಈ ವಾಕ್ಯವು ಕೂಡ ತಂದೆ ಇದೇ ರೀತಿಯಾಗಿ
ಸಾಕುವಂತೆ ಕೂಡ ಸಹಾಯ ನೀಡ್ರಿ ತಂದೆ. ದೇವ ನಮ್ಮ ಮನೆಯವರನ್ನು ಕೂಡ ಆಶೀರ್ವದಿಸ್ರಿ ತಂದೆ. ಅವರಿಗಾಗಿರುವ ಅನಾರೋಗ್ಯ ಎಲ್ಲವನ್ನು ತೆಗ್ದಾಕ್ರಿ ತಂದೆ. ದೇವ ನಿನ್ನ ಆತ್ಮನಿಂದ ತುಂಬಿಸಿ ರಕ್ಷಕ ಬಲ ಶಕ್ತಿ ಒದಗಿಸಿ ಕೊಡ್ರಿ ತಂದೆ. ಧೈರ್ಯವನ್ನು ಕೊಡ್ರಿ ತಂದೆ. ಹೋವನು ನನಗಿದ್ದಾನೆ, ನಾನೇಕೆ ಭಯಪಡಬೇಕೆಂಬಂತೆ ದೇವ ನಿನ್ನ ಧೈರ್ಯವನ್ನು ನಮಗೆ ಒದಗಿಸಿ ಕೊಡ್ರಿ ತಂದೆ. ಶಾಂತಿ ಸಮಾಧಾನ ಕೊಡ್ರಿ ತಂದೆ. ನಿಮ್ಮ ಕೃಪೆಯಲ್ಲಿ ಬಲಪಡಿಸಬೇಕೆಂದು ಬೇಡ್ತಿದ್ದೇವೆ ತಂದೆ. ದೇವ ಅದರಂತೆ ರಕ್ಷಕ ರಾಜ್ ಪಾಸ್ಟರ್ ಅವರನ್ನು ಅವರ ಕುಟುಂಬದವರನ್ನು ಕೂಡ ಆಶೀರ್ವದಿಸ್ರಿ ತಂದೆ. ಈ ಪ್ರಾರ್ಥನೆ ಗುಂಪಲ್ಲಿ ಸೇರಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ತಂದೆ. ಇನ್ನು ಯಾರ್ಯಾರು ಸೇರ್ತಾ ಇಲ್ಲ ತಂದೆ, ಅವರೆಲ್ಲರನ್ನು ಕೂಡ ಸೇರಿಸಿ ರಕ್ಷಕ ತಂದೆ. ಅವರನ್ನು ಬಲಪಡಿಸಿರಿ ರಕ್ಷಕ ತಂದೆ. ದೇವ ಪ್ರತಿಯೊಬ್ಬರು ಕೂಡ ತಂದೆ ನೀನು ಬರುವ ಕಳಿಗೆಯಲ್ಲಿ ತಂದೆ ಎಲ್ಲರೂ ಎಚ್ಚರವಾಗಿದ್ದುಕೊಂಡು ತಂದೆ 10 ಮಂದಿ ಕನ್ನಿಕೆಯರಂತೆ ದೇವ ಪ್ರತಿಯೊಬ್ಬರು 10 ಮಂದಿ ಕೂಡ ಹೋಗುವಂತೆ ಸಹಾಯ ನೀಡು ತಂದೆ. ಪ್ರತಿಯೊಬ್ಬರು ನಿನ್ನ ಬಳಿ ಬರುವಂತೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬರು ನಿನ್ನ ರಕ್ಷಣೆಯನ್ನು ಹೊಂದುವಂತೆ ಸಹಾಯ ನೀಡಿ ತಂದೆ. ದೇವ ನಿನ್ನ ಆತ್ಮನಿಂದ ತುಂಬಿಸಿ ರಕ್ಷಕ ತಂದೆ. ಇನ್ನು ಎಲ್ಲೆಲ್ಲಿ ಸುವಾರ್ತೆ ತಂದೆ ಅಲ್ಲೆಲ್ಲ ಸುವಾರ್ತೆ ಸಾರುವಂತ ಕೂಡ ಸಹಾಯ ನೀಡ್ರಿ ತಂದೆ. ದೇವ ಇನ್ನು ನೀವು ಬರುವಂತ ಕಾಲದಲ್ಲಿ ತಂದೆ ಪ್ರತಿಯೊಬ್ಬರು ನನ್ನ ದೇವರನ್ನ ರಕ್ಷಕ ನನಗೋಸ್ಕರ ಪ್ರಾಣವನ್ನು ಕೊಟ್ಟಂತ ತಂದೆ ಎಂದು ನಂಬಿ ವಿಶ್ವಾಸಿಸಿದೇವ. ನಮಗೆ ರಕ್ಷಣೆ ಇದೆ, ನಿತ್ಯ ಜೀವ ಎಂಬುದು ತಿಳಿದುಕೊಳ್ಳುವಂತೆ ಸಹಾಯ ನೀಡ್ರಿ ತಂದೆ. ಪ್ರತಿಯೊಬ್ಬರನ್ನ ಹೆಸರಾಗಿ ನೀವು ಆಶೀರ್ವಸ್ತಾ ಬರಬೇಕೆಂದು ಕ್ರಿಸ್ತ ಯೇಸುವಿನ ದೇವನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತಿನಿಂದ ಪಾಲಿಸಿಕೊಡು. ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಪ್ರಾರ್ಥನೆ ಕೂಟದ ಮುಖಾಂತರವಾಗಿ ಎಲ್ಲಾ ನಿನ್ನ ಭಕ್ತರ ಸಂಗಡ ನಮ್ಮೆಲ್ಲರ ಸಂಗಡ ಎಂದೆಂದಿಗೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಹೀಗೆ ಉತ್ತಮವಾದ ರೀತಿಯಲ್ಲಿ ಆಶೀರ್ವದಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಲಿ. ನನ್ನ ಮಹಿಮೆ ಹೊಂದಲಿ, ಅನೇಕರನ್ನ ದೇವರ ನಡೆಸುವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು